ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಅಮ್ಮನೂರಿಂದ ಬಂದ್ಬಿಟ್ಟು ಒಂದು 4 ಡೇಸ್ ಆಯ್ತು. ನನ್ನ ಹಸ್ಬೆಂಡ್ ಮನೆಗೆ ಬಂದ್ಮೇಲೆ ನನಗೆ ಬ್ಲಾಗ್ನ ಮಾಡೋದಕ್ಕಾಗಲಿಲ್ಲ. ನಂಗೆ ಸಿಕ್ಕಾಪಟ್ಟೆ ಕೋಲ್ಡ್ ಕೂಡ ಜಾಸ್ತಿ ಆಯ್ತು. ಯಾಕಂದ್ರೆ ಅಲ್ಲಿ ವೆದರ್ಗೂ ಇಲ್ಲಿ ವೆದರ್ಗೂ ತುಂಬಾನೇ ಡಿಫ್ರೆನ್ಸ್ ಇದೆ. ಸೊ ನನಗೆ ವೆದರ್ ಚೇಂಜ್ ಆದ ತಕ್ಷಣ ಮುಂಚೆನೆ ಕೋಲ್ಡ್ ಆಗಿದ್ದಲ್ವಾ, ಇಲ್ಲಿ ಬಂದ್ಮೇಲೆ ಸ್ವಲ್ಪ ಜಾಸ್ತಿ ಆಯ್ತು. ಅದಕ್ಕೋಸ್ಕರ ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು 4 ಡೇಸ್ ನಾನು ವಿಡಿಯೋಸ್ ಏನು ಮಾಡ್ಕೊಳ್ಳಿಲ್ಲ. ಇವಾಗ ಸ್ವಲ್ಪ ಪರವಾಗಿಲ್ಲ ನನಗೆ. ಸೊ ಹಾಗಾಗಿ ಬ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ. ನಾನು ನಿಮಗೆ ಹಳೆ ವಿಡಿಯೋದಲ್ಲಿ ಹಾಕಿದ್ದೀನಿ. ನಮ್ಮ ಆಂಟಿ ಮನೆಯವರು ಅತಿಥಿ ಸ್ಟೈಲ್ ಫಿಶ್ ಸಾಂಬಾರ್ ಹೇಗ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ನಿಮ್ ಜೊತೆಗೆ ಶೇರ್ ಮಾಡಿದ್ದೀನಿ. ಏನ್ ಗೊತ್ತಾ ಫ್ರೆಂಡ್ಸ್, ಎಲ್ಲರೂ ನೋಡ್ತೀರಾ ವಿಡಿಯೋಸ್ನ, ಸಪೋರ್ಟ್ ಮಾಡ್ತೀರಾ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ತುಂಬಾ ಜನ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಇಲ್ಲ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಂಡ್ರೆ, ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಒಂಥರ ಖುಷಿ ಅನ್ಸುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಮ ಮೇಲ್ಗಡೆನೆ ನೋಟಿಫಿಕೇಶನ್ ಬರುತ್ತೆ. ನಾನು ಯಾವ್ದಾವ್ದು ಹೊಸ ಹೊಸ ವಿಡಿಯೋಸ್ ಹಾಕೋದ್ರಲ್ಲೂ ಮೇಲ್ಗಡೆ ಡಿಸ್ಪ್ಲೇ ಮೇಲ್ಗಡೆ ನೋಟಿಫಿಕೇಶನ್ ಬರುತ್ತೆ. ಸೊ ಹಾಗಾಗಿ ನನ್ನ ವಿಡಿಯೋಸ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಹಾಗೆ ಹೆಚ್ಚೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ, ಇವತ್ತು ಭಾನುವಾರ, ಇವತ್ತು ನಮ್ಮ ಮನೇಲಿ ನಾವು ಚಿಕನ್ ಫ್ರೈನ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಒಂದು ರೆಸಿಪಿ ಮಾಡೋಣ, ನನ್ನ ವ್ಯೂವರ್ಸ್ಗೆ ತೋರ್ಸೋಣ ಅಂತ ಹೇಳ್ಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ಹಾಗಾದ್ರೆ ಚಿಕನ್ ಫ್ರೈನ ಹೇಗ್ ಮಾಡೋದು ಮತ್ತೆ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ. ಚಿಕನ್ ಫ್ರೈ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡಿ, 2 ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ. ಸ್ವಲ್ಪ ಒಂದು ಅರ್ಧ ಇಂಚಷ್ಟು ಶುಂಠಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಕಾಳುಮೆಣಸು ಸ್ವಲ್ಪ ಒಂದು 10ರಿಂದ 12 ಕಾಳುಮೆಣಸು ತೊಗೊಂಡಿದ್ದೀನಿ. 2 ಲವಂಗ ತೊಗೊಂಡಿದ್ದೀನಿ, 1 ಏಲಕ್ಕಿ, 3 ಚಕ್ಕೆ ಪೀಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಒಗ್ಗರಣೆಗೆ ಪಲಾವ್ ಎಲೆ. ಈ ಕಡೆ ಬಂದರೆ 1.5 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1.5 ಟೇಬಲ್ ಸ್ಪೂನ್ ಖಾರದ ಪುಡಿ, 1 ಚಿಟಿಕೆ ಅಷ್ಟು ಅರಿಶಿನ ನೋಡಿ, 1 ಟೇಬಲ್ ಸ್ಪೂನ್ ಅಷ್ಟು ಇದು ಚಿಕನ್ ಮಸಾಲ ತೊಗೊಂಡಿದ್ದೀನಿ. ಇಲ್ಲಿ ಬಂದರೆ ನೋಡಿ 2 kg ಆಗಷ್ಟು ಚಿಕನ್ ಇದೆ. ನಾನು ಸ್ವಲ್ಪ ಸಾಂಬಾರಿಗೆ ಸ್ವಲ್ಪ ಫ್ರೈಗೆ ತೊಗೊಳ್ತೀನಿ ಇದರಲ್ಲೇನೆ. ಸೊ ಬನ್ನಿ ಹಾಗಾದರೆ ಫಟಾಫಟ್ ಅಂತ ಫ್ರೈನ ಹೇಗೆ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಫಸ್ಟ್ ಒಂದು ಪೇಸ್ಟನ್ನ ರೆಡಿ ಮಾಡ್ಕೋಬೇಕು. ಸೊ ಅದಕ್ಕೆ ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಬೆಳ್ಳುಳ್ಳಿ ಮತ್ತು ಶುಂಠಿನ ಸೇರಿಸ್ಕೊಳ್ಳೋದು. ಇದ್ರ ಜೊತೆಗೆ ಲವಂಗ, ಏಲಕ್ಕಿ, ಚಕ್ಕೆ, ಕಾಳುಮೆಣಸು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ಇದಕ್ಕೆ ನೀರನ್ನು ಸೇರಿಸ್ಕೊಬೇಕು, ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ. ನೋಡಿ, ಸ್ವಲ್ಪ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡ್ಬಿಟ್ಟಿದ್ದನ್ನು ಫೈನಾಗಿ ಪೇಸ್ಟ್ ಮಾಡ್ಕೊಂಡ್ಬರ್ತೀನಿ. ನೋಡಿ, ಇಷ್ಟು ಫೈನಾಗಿ ಪೇಸ್ಟ್ ಆಗಿದ್ರೆ ಸಾಕು. ನೋಡಿ, ಇವಾಗ ನಾನು ಚಿಕನ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ನ ತಗೊಂಡಿದ್ದೀನಿ. ಪ್ಯಾನ್ ಕೂಡ ಇವಾಗ ಚೆನ್ನಾಗಿ ಕಾದಿದೆ. ಅದಕ್ಕೆ ಇವಾಗ ಎಣ್ಣೆ ಸೇರಿಸ್ಕೊತೀನಿ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಿಲಿ. ನೋಡಿ, ಇವಾಗ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ. ಅದಕ್ಕೆ ಪಲಾವ್ ಎಲೆ ಸೇರ್ಕೊತೀನಿ. ಈರುಳ್ಳಿ, ನಾನು ಈರುಳ್ಳಿನ ನಿಮ್ಗೆ ಇಂಗ್ರೀಡಿಯೆಂಟ್ಸ್ ಅಂತ ತೋರಿಸ್ತಿರ್ಲಿಲ್ಲ, ಈರುಳ್ಳಿನೂ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಒಗ್ಗರಣೆಗೆ ಸ್ವಲ್ಪ ಪಲಾವ್ ಎಲೆ ಸಾಂಬಾರಿಗೆ ಹಾಕೋತೀನಿ. ಅಲ್ಲಿ ಸ್ವಲ್ಪ ಫ್ರೈಗೆ ಸೇರಿಸ್ಬೇಕಾಗಿದೆ. ಈರುಳ್ಳಿ ಎಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೋಡಿ, ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾನೀಗ ಚಿಕನ್ ಅನ್ನ ಸೇರಿಸ್ಕೊತೀನಿ. ಸ್ವಲ್ಪ ಫ್ಲೇಮ್ನ ಕಡಿಮೆ ಮಾಡ್ಕೊಂಡ್ಬಿಟ್ಟು ಸೇರಿಸ್ಕೊಳ್ಳಿ. ನೋಡಿ, ಇವಾಗ ಚಿಕನ್ ಪೀಸಸ್ ಎಲ್ಲ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ನಾನೀಗ ಅರಿಶಿನ ಪುಡಿನ ಸೇರಿಸ್ಕೊತೀನಿ. ಅರಿಶಿನ ಪುಡಿ ಜೊತೆಗೆ ಉಪ್ಪನ್ನು ಸೇರಿಸ್ಕೊಳ್ತೀನಿ. ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೊಂದು 3/4% ಚೆನ್ನಾಗಿ ಬೇಯಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು
ಒಂದು ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ನಾವು ಒಂದು 10 ನಿಮಿಷ ಇದನ್ನ ಬಿಡಬೇಕು ಚೆನ್ನಾಗಿದು ಫ್ರೈ ಆಗೋದಕ್ಕೆ. ಸೊ ನಾನು ಒಂದು ಪ್ಲೇಟ್ ಅನ್ನ ಚೂಸ್ ಮಾಡಿ 10 ನಿಮಿಷ ಇದನ್ನ ಬೇಯಲಿಕ್ಕೆ ಬಿಡ್ತೀನಿ. ನೋಡಿ ಈ ಕಡೆ ಚಿಕನ್ ಕೂಡ ಇವಾಗ ಚೆನ್ನಾಗಿ ಬೆಂದಿದೆ 1/4%. ಇದಕ್ಕೆ ನಾನೀಗ ಈ ರುಬ್ಬಿರುವಂತಹ ಈ ಮಸಾಲಾನ ಆಡ್ ಮಾಡ್ತೀನಿ. ಉಳಿದಿರೋದಕ್ಕೆಲ್ಲ ಸ್ವಲ್ಪ ನೀರನ್ನ ಸೇರಿಸ್ಕೊಂಡ್ಬಿಟ್ಟು ಆಡ್ ಮಾಡ್ಕೊತೀನಿ. ನೋಡಿ ಆ ಕಡೆ ಕೂಡ ಸಾಂಬಾರ್ ಕೂಡ ರೆಡಿ ಮಾಡಿಟ್ಟಿದ್ದೀನಿ. ನಾನು ಅಟ್ ಎ ಟೈಮ್ 2 ಆಗ್ಬಿಡುತ್ತೆ ಅಂತ ಹೇಳಿ. ಸ್ವಲ್ಪ ಫ್ಲೇಮ್ ಅನ್ನ ಕಮ್ಮಿ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ನೀರನ್ನ ಸೇರಿಸ್ತೀನಿ. ಸೇರಿಸ್ಕೊಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಫ್ಲೇಮ್ ಅನ್ನು ಜಾಸ್ತಿ ಮಾಡ್ಕೊಳ್ಳಿ. ಹಾಗೆ ಇದಕ್ಕೆ ನಾನು ಧನಿಯಾ ಪುಡಿ, ಖಾರದ ಪುಡಿ, ಚಿಕನ್ ಮಸಾಲ ಸೇರಿಸ್ಕೊತಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಇದನ್ನ ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ, ಮುದ್ದೆ ಜೊತೆಗೂ ಕೂಡ ಸರ್ವ್ ಮಾಡ್ಕೊತಾರೆ. ನೆಂಚ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ತುಂಬಾ ಬೇಗನೆ ಮಾಡ್ಕೊಬೋದು ಫ್ರೆಂಡ್ಸ್. ಇದೆ ತುಂಬಾ ಟೈಮ್ ಹಿಡಿಯಲ್ಲ. ನಿಮ್ಗೆ ಸ್ವಲ್ಪ ಗ್ರೇವಿ ತರ ಬೇಕು ಅಂತಂದ್ರೆ ಇನ್ನೊಂದ್ ಸ್ವಲ್ಪ ನೀರ್ ಬೇಕಾದ್ರೆ ಆಡ್ ಮಾಡ್ಕೊಳ್ಳಿ. ಸ್ವಲ್ಪ ಫ್ಲೇಮ್ ನ ಮೀಡಿಯಂ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಇದು ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗೋದಕ್ಕೆ ನಾನು ಲೈಟ್ ಕ್ಲೋಸ್ ಮಾಡಿ ಬಿಡ್ತೀನಿ. ನೋಡಿ ಇವಾಗ ಚಿಕನ್ ಎಲ್ಲ ಫ್ರೈ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತ ನೋಡೋಣ. ನೋಡಿ ಎಲ್ಲ ಮಸಾಲಾನು ಫ್ರೈ ಆಗ್ಬಿಟ್ಟು ಸೈಡಲ್ ಎಲ್ಲ ಎಣ್ಣೆ ಬಿಟ್ಕೊಂಡಿದೆ. ನೀವು ಒಂದ್ ಟೈಮ್ ಉಪ್ಪನ್ನ ಚೆಕ್ ಮಾಡ್ಕೊಂಡ್ಬಿಟ್ಟು ಉಪ್ಪನ್ನ ಆಡ್ ಮಾಡ್ಕೊಳ್ಳಿ. ನಾನು ಸಹ ಆಡ್ ಮಾಡ್ಕೊಂಡಿದ್ದೀನಿ. ನೋಡಿ ಟೇಸ್ಟಿ ಆಗಿರುವಂತಹ ಚಿಕನ್ ಫ್ರೈ ರೆಡಿ ಆಗಿದೆ. ತುಂಬಾ ಬೇಗನೆ ಮಾಡ್ಕೋಬಹುದು ಫ್ರೆಂಡ್ಸ್. ಇದು ನಾನು ಅವಾಗ್ಲೂ ಹೇಳ್ದಂಗೆ ನಿಮ್ಗೆ ಇದನ್ನ ರೈಸ್ ಜೊತೆಗೆ, ಮುದ್ದೆ ಜೊತೆಗೆ, ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ ಎಲ್ಲದ್ರ ಜೊತೆಗೆ ಒಂದು ಬೆಸ್ಟ್ ಕಾಂಬಿನೇಷನ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಟೆಕ್ಸ್ಚರ್ ಎಲ್ಲ. ನೋಡಿ ಕಲರ್ ಕೂಡ ಅಷ್ಟೇನೆ ತುಂಬಾ ಬೇಗನೆ ಮಾಡ್ಕೋಬಹುದು. ಇದನ್ನ ಮನೇಲಿ ಎಲ್ಲರೂ ಸಹ ಇಷ್ಟಪಟ್ಟು ತಿಂತಾರೆ. ನೀವು ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ಹೇಗ್ ಬಂದಿದೆ ಅಂತ ತಿಳಿಸಿ ಆಯ್ತಾ. ನಾನು ನೋಡಿ ಇದನ್ನ ನನ್ನ ಹಸ್ಬೆಂಡ್ ಕೊಟ್ಬಿಟ್ಟು ಕೇಳ್ತೀನಿ ಹೇಗಾಗಿದೆ ಅಂತ ಟೇಸ್ಟು. ಎಲ್ಲ ಸಾಂಬಾರು ಕೂಡ ರೆಡಿ ಆದ್ಮೇಲೆ ನಮ್ಮನೇಲಿ ನಾವು ಮುದ್ದೆ ಜೊತೆಗೆ ಸರ್ವ್ ಮಾಡ್ಕೊತಾ ಇದೀವಿ. ನಿಮ್ಮನೇಲಿ ನಿಮ್ ಭಾನುವಾರ ಏನೇನೆಲ್ಲ ಸ್ಪೆಷಲ್ ಮಾಡ್ಕೊಂಡಿದ್ರಿ ಅಂತ ಎಲ್ಲ ಕಾಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ. ಯಾರಾದ್ರೂ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಇವಾಗ ಟೇಸ್ಟಿ ಆಗಿರುವಂತ ಚಿಕನ್ ರೆಡಿ ಆಗಿದೆ. ಆ ಕಡೆ ಸಾಂಬಾರ್ ಮಾಡ್ಬಿಡ್ತೀನಿ ಬೇಗ. ಓಕೆ, ನೆಕ್ಸ್ಟ್ ಎಲ್ಲ ಅಡ್ಗೆ ಎಲ್ಲ ಆದ್ಮೇಲೆ ಸಿಗ್ತೀನಿ. ಅಡ್ಗೆ ಎಲ್ಲ ಆದ್ಮೇಲೆ ನನ್ನ ಮಗಂಗೆ ಊಟ ಮಾಡ್ಸೋಣ ಅಂತ ಹೇಳಿ ಬಂದೆ. ಸೀರಿಯಸ್ಲಿ ಮಕ್ಳಿಗೆ ಊಟ ಮಾಡ್ಸೋದಂದ್ರೆ ಒಂದು ದೊಡ್ಡ ಸಾಹಸ ಮಾಡ್ದಂಗೆನೆ. ಯಪ್ಪ ನನ್ನ ಮಗ ಅಂತೂ ಸಿಕ್ಕಾಬಟ್ಟೆ ತರಲೆ ಮಾತ್ರ. ಒಂದ್ ಕಡೆ ನಿಲ್ಲಲ್ಲ. ಊಟ ಮಾತ್ರ ನೀಟಾಗಿ ಮಾಡೋದೇ ಇಲ್ಲ. ಅವನಿಗೆ ಊಟ ಮಾಡಿಸಿ ಫೈನಲಿ ಹೆಂಗೋ ಕಷ್ಟಪಟ್ಟು ಊಟ ಮಾಡಿಸ್ದೆ. ಅದ್ರಾಗೂ ಈಗೀಗ ಸ್ವಲ್ಪ ನಾನು ನಾನ್ ವೆಜ್ನೆಲ್ಲ ತಿನ್ನಿಸ್ತಾ ಇದ್ದೀನಿ ಅವನಿಗೆ. 1.5 ವರ್ಷದವರೆಗೂ ನಾನು ತಿನ್ಸಿರ್ಲಿಲ್ಲ. ಇವಾಗ ಒಂದು 2 months ಇಂದ ಅವನಿಗೆ ಕೊಡ್ತಾ ಇದ್ದೀನಿ. ಸ್ವಲ್ಪ ಖಾರ ಎಲ್ಲ ಸ್ವಲ್ಪ ನಾವ್ ಹೆಂಗ್ ಊಟ ಮಾಡ್ತೀವೋ ಅದನ್ನೇ ಅವನಿಗೆ ತಿನ್ನಿಸ್ತಾ ಇದ್ದೀನಿ. ಅವನಿಗೆ ಏನಂದ್ರೆ ಸ್ವಲ್ಪ ಈ ಫುಡ್ಗೆ ಅವ್ನಿಗೆ ಅಡ್ಜಸ್ಟ್ ಆಗಕ್ಕೆ ಟೈಮ್ ಬೇಕು. ಮುಂಚೆ ಎಲ್ಲ ಅಂದ್ರೆ ನನ್ನ ಮಗಂಗೆ ಸಪ್ರೇಟ್ ಆಗಿ ನಾನು ಅಡುಗೆ ಮಾಡ್ತಿದ್ದೆ. ಬೇಳೆ ಹಾಕ್ಬಿಟ್ಟು, ರೈಸು, ಟೊಮೆಟೊ, ತರಕಾರಿ ಎಲ್ಲ ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಅವನಿಗೆ ಚೆನ್ನಾಗಿ ಅಂದ್ರೆ ಅವ್ನಿಗೆ ಒಂಥರ ಟೇಸ್ಟಿ ಆಗಿರ್ತಿತ್ತು. ಅದು ಸಪ್ಪೆ ಸಪ್ಪೆ ಇರ್ತಿತ್ತಲ್ವಾ.
ಸೊ ಸ್ವಲ್ಪ ತುಪ್ಪ ಎಲ್ಲ ಹಾಕ್ಬಿಟ್ಟು ತಿನ್ನಿಸ್ತಿದ್ದೆ. ಸೊ ಇನ್ಮೇಲೆ ಸ್ವಲ್ಪ ಇವಾಗ ದೊಡ್ಡನಾಗಿದ್ದಾನೆ, ಇವಾಗಲೂ ನಾವು ಖಾರ ಕೊಟ್ಟಿಲ್ಲ ಅಂದ್ರೆ ನೆಕ್ಸ್ಟ್ ದೊಡ್ಡನಾದ್ಮೇಲೆ ಮತ್ತೆ ತಿನ್ನೋದೇ ಇಲ್ಲ ಅಂತ ಹೇಳ್ಬಿಟ್ಟು ಇವಾಗ ಸ್ವಲ್ಪ ಖಾರ ಎಲ್ಲ ಇಂಟ್ರೊಡ್ಯೂಸ್ ಮಾಡಿದೀನಿ ಅವನಿಗೆ. ಇವಾಗ ಸ್ವಲ್ಪ ಪರವಾಗಿಲ್ಲ ತಿಂತಾನೆ, ಅಂದ್ರೆ ನಾನ್ ವೆಜ್ ಎಲ್ಲ ಅಂತಂದ್ರೆ ಇನ್ನು ಸ್ವಲ್ಪ ನೀವು ರೂಢಿ ಆಗ್ಬೇಕು, ನಾವು ಎನಿ ಟೈಮ್ ಎಲ್ಲ ಕೊಡಲ್ವಲ್ಲ, ಸೊ ಹಾಗೆ ಕಷ್ಟ ಪಡ್ಬೇಕು ಅವ್ನಿಗೆ ತಿನ್ಸಕ್ಕೆ. ಸೊ ಹೆಂಗೋ ಫೈನಲಿ ಊಟ ಎಲ್ಲ ಮಾಡಿಸ್ದೆ. ಅವ್ನು ನೋಡಿ ಹೆಂಗ್ ಮನೆ ತುಂಬಾ ಎಲ್ಲ ಸಾಮಾನುಗಳು ಹರಡಿದನ್ ನೋಡಿ, ಒಂದು ಊಟ ಮಾಡಿಸ್ಬೇಕಂದ್ರೆ ಇಡೀ ಮನೆ ತುಂಬಾ ಎಲ್ಲ ಸಾಮಾನುಗಳು ಕಾಣಿಸ್ತಿರ್ಬೇಕು ಅವ್ನ ಕಣ್ಣಿಗೆ, ಹಂಗ್ ಮಾಡ್ತಾನೆ. ಸೊ ಏನಂದ್ರೆ ಪಾಪುಗೆಲ್ಲ ಊಟ ಎಲ್ಲ ಮಾಡಿಸಿದ್ಮೇಲೆ ನಾವೆಲ್ಲರೂ ಕುತ್ಕೊಂಡ್ಬಿಟ್ಟು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಊಟಕ್ಕೆ ಬಡ್ಸೋಣ ಅಂತ ಹೇಳ್ಬಿಟ್ಟು ಕುತ್ಕೊಂಡ್ವಿ. ಹೆಂಗಂದ್ರೆ ನಮ್ಮ ಮನೇಲಿ ಯಾವಾಗಲೂ ಅಷ್ಟೇ ಎಲ್ಲರೂ ಒಟ್ಟಿಗೆ ಕುತ್ಕೊಂಡೇನೆ ಊಟ ಮಾಡೋದು. ಅದರಲ್ಲೂ ಸಂಡೇ ಅಂತಂದ್ರೆ ಎಲ್ಲರಿಗೂ ರಜೆ ಇರುತ್ತಲ್ವಾ, ಸೊ ಹಾಗಾಗಿ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತೀವಿ ಮಧ್ಯಾಹ್ನ ಟೈಮಲ್ಲಿ. ಇನ್ನು ಮಿಕ್ಕಿದ್ದು ವೀಕ್ ಡೇಸಲ್ಲೆಲ್ಲ ನೈಟ್ ಟೈಮಲ್ಲಿ ಮಾತ್ರ ಅಷ್ಟೇ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಕ್ಕಾಗೋದು. ಯಾಕಂದರೆ ಬೆಳಗ್ಗೆ ಒಬ್ಬೊಬ್ರು ಟೈಮಿಂಗ್ಸ್ ಒಂದೊಂಥರ ಇರುತ್ತಲ್ವಾ, ಆಫೀಸ್ ಟೈಮಿಂಗ್ಸ್ ಆಗಿರ್ಬೋದು, ಅದೆಲ್ಲ ವರ್ಕಿಂಗ್ ಟೈಮಿಂಗ್ಸ್ ಆಗಿರ್ಬೋದು. ಸೊ ಹಾಗಾಗಿ ಎಲ್ಲ ಒಟ್ಟಿಗೆ ಕುತ್ಕೊಂಡು ಟಿಫನ್ ಎಲ್ಲ ಮಾಡೋಕ್ಕಾಗಲ್ಲ, ಮಧ್ಯಾಹ್ನ ಸಹ ಹಾಗೆ ಆಗ್ಬಿಡುತ್ತೆ. ಸೊ ನೈಟ್ ಏನು ಮಾಡ್ತೀವಿ ಅಂದರೆ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತೀವಿ. ಸಂಡೇ ಮಾತ್ರ ಮಧ್ಯಾಹ್ನಕ್ಕೂ ಸಹ ಎಲ್ಲರೂ ಅಷ್ಟೇ, ಎಲ್ಲರೂ ಮನೇಲಿ ಇರ್ತೀವಲ್ವಾ, ಸೊ ಹಾಗಾಗಿ ಎಲ್ಲರೂ ಒಟ್ಟಿಗೆ ಕುತ್ಕೊಂಡ್ಬಿಟ್ಟು ಊಟ ಮಾಡ್ತೀವಿ. ಸೊ ನಮ್ಮ ಮಾವ ಅವರಿಗೆಲ್ಲ ಬಡಿಸ್ಕೊಟ್ಟೆ ಫಸ್ಟು, ಆಮೇಲೆ ನಮ್ಮ ಮನೆಯವ್ರಿಗೂ ಕೂಡ ನನ್ನ ಹಸ್ಬೆಂಡ್ಗೂ ಕೂಡ ಬಡಿಸ್ದೆ ಊಟಕ್ಕೆ. ಅವ್ರಿಗೆ ಟೇಸ್ಟ್ ಕೂಡ ನಾನು ಕೇಳಿದ್ದೀನಿ ಹೇಗಾಗಿದೆ ಅಂತ ಹೇಳಿ, ಹೆಂಗಾಗಿತ್ತು ಅಂತ ಹೇಳಿ. ನಾನು ಸಹ ನೋಡಿರಲಿಲ್ಲ, ಅರ್ಜೆಂಟಲ್ಲಿ ಆಯಿತು. ಸೊ ಎಲ್ಲರೂ ಫೈನಲಿ ಕುತ್ಕೊಂಡ್ಬಿಟ್ಟೆಲ್ಲ ಊಟ ಎಲ್ಲ ಮುಗಿಸಿದ್ವಿ. ಬನ್ನಿ ಇವಾಗ ನನ್ನ ಹಸ್ಬೆಂಡ್ ಕೇಳೋಣ ಟೇಸ್ಟ್ ಹೇಗಾಗಿದೆ ಅಂತ. ರೀ ಹೇಳಿ, ಟೇಸ್ಟ್ ಹೇಗಾಗಿದೆ? ಸಾಂಬಾರು, ಫ್ರೈಯು? ಚಿಕನ್ ಸಾಂಬಾರ್ ಸೂಪರ್, ಮಸಾಲೆ ಅಷ್ಟೇನಿಲ್ಲ, ಚೆನ್ನಾಗಿದೆ. ಫ್ರೈ ಟೇಸ್ಟ್ ಮಾಡ್ತೀನಿ ಈಗ. ಓಕೆ ಮಾಡಿ. ಫ್ರೈ ಚೆನ್ನಾಗಿದೆ, ಸೂಪರ್ ಆಗಿದೆ. ಫ್ರೈ ಸೂಪರ್ ಆಗಿದೆಯಾ? ಜಾಸ್ತಿ ಮಸಾಲೆ ಏನಿಲ್ಲ ಅಲ್ಲ? ಯಾವತ್ತರ ಮಸಾಲೆ ಹಾಕಿ ಜಾಸ್ತಿ. ಓವರಾಲ್ ಆಗಿ ಎರಡು ಚೆನ್ನಾಗಿದ್ಯಾ? ಎರಡು ಸೂಪರ್ ಆಗಿದೆ. ಓಕೆ ಫ್ರೆಂಡ್ಸ್, ಏನಂತಂದರೆ ನಮ್ದೆಲ್ಲ ಊಟ ಆದಮೇಲೆ ನನಗೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಸಿಕ್ಕಾಬಟ್ಟೆ ನಿದ್ದೆ ಬರ್ತಾ ಇತ್ತು. ಸೊ ಹಾಗಾಗಿ ಆ ಪಾಪು ಜೊತೆಗೆ ನಾನು ಕೂಡ ರೆಸ್ಟ್ ಮಾಡಿದೆ. ಆಮೇಲೆ ಸಂಜೆ ಒಂದು 7:30 ಹಾಗೆ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಪಾಪುಗೆ ಅಂತ ಹೇಳ್ಬಿಟ್ಟು ನಾವು BSC ಶಾಪ್ಗೆ ಹೋಗಿದ್ವಿ. ಸಾಮಾನ್ಯವಾಗಿ ದಾವಣಗೆರೆಯಲ್ಲಿ ಇರೋರಿಗೆಲ್ಲ ಗೊತ್ತಿರುತ್ತೆ BSC ಶಾಪಿಂಗ್, BSC ಅಂಗಡಿ ಏನಂತ ತುಂಬ ಫೇಮಸ್ ಇಲ್ಲಿ ದಾವಣಗೆರೆಯಲ್ಲಿ. ಸೊ ಹಾಗಾಗಿ BSC ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ, ಸಿಕ್ಕಾಬಟ್ಟೆ ಜನ ಹೋಗ್ತಾರಲ್ಲಿ. ನಾವು ಸಹ ಹೋಗಿದ್ವಿ. ಅಲ್ಲೇನೆ ಆಲ್ಮೋಸ್ಟ್ ಶಾಪಿಂಗ್ ಎಲ್ಲ ಮಾಡೋದೆಲ್ಲ ನಾವೆಲ್ಲ BSCಲೇನೆ. ಸೊ ಪಾಪುಗೆ ಸ್ವಲ್ಪ ಶೂಸು, ಸ್ಲಿಪ್ಪರ್ಸ್ ನಾನು ತೊಗೊಂಬರ್ಬೇಕಿತ್ತು, ಹಾಗಾಗಿ ಹೋಗಿದ್ದೆ. ಏನಂದರೆ ನನ್ನ ಮಗಂಗೆ ಇಲ್ಲಿವರೆಗೂ ಸ್ಲಿಪ್ಪರ್ ಶೂಸ್ ಹಾಕೇ ಇಲ್ಲ, ಅವನು ರೂಢಿನೇ ಇಲ್ಲ ಅವನಿಗೆ. ಹಾಕಕ್ಕೆ ಹೋಗ್ಬಿಟ್ರೆ ಸಿಕ್ಕಾಬಟ್ಟೆ ಹೇಳ್ತಾನೆ, ಕಿರಿಕಿರಿ ಮಾಡ್ತಾನೆ. ಇವಾಗ ಏನಂದರೆ ಅವನು ಓಡಾಡಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾನೆ, ರೋಡಲ್ಲೆಲ್ಲ ಓಡೋಗೋದೆಲ್ಲ ಮಾಡ್ತಾನಲ್ವಾ, ಸೊ ಕಾಲಿಗೆಂದ್ರೆ ಚುಚ್ಚಿಬಿಟ್ರೆ ಕಷ್ಟ. ಇವಾಗಲಿಂದನೇ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡ್ಸೋಣ ಅವನಿಗೆ, ನೆಕ್ಸ್ಟ್ ದೊಡ್ಡನಾದ್ಮೇಲೆ ಮತ್ತೆ ಹಾಕ್ಕೊಳಕ್ಕೆ ಹೇಳ್ತಾನೆ ಅಂತ ಹೇಳ್ಬಿಟ್ಟು ಹೋದ್ವಿ, ತಗೊಬರೋಣ ಅಂತ ಹೇಳ್ಬಿಟ್ಟು BSCಗೆ ಹೋದ್ವಿ. ಹೋದ ತಕ್ಷಣ ಅಲ್ಲೆಲ್ಲ ನೋಡಿದ್ವಿ, ಅವನ ಅದರಲ್ಲಿ ಯಾವುದೂ ಹಾಕ್ಸ್ಕೊಳ್ಳೋಕೆ ರೆಡಿ ಇರಲಿಲ್ಲ, ಸಿಕ್ಕಾಬಟ್ಟೆ ಕಿರಿಕಿರಿ ಮಾಡ್ತಿದ್ದ. ನೆಕ್ಸ್ಟ್ ಫೈನಲಿ ಒಂದನ್ನು ತೊಗೊಂಡ್ವಿ, ಒಂದೇ ಜೊತೆ ತೊಗೊಂಡ್ವಿ, ಯಾಕಂದರೆ ಅವನು ಅಳ್ತಿದ್ದ ಸಿಕ್ಕಾಬಟ್ಟೆ. ನೋಡೋಣ, ಫಸ್ಟ್ ಇದನ್ನು ಹಾಕ್ಸ್ಬಿಟ್ಟು ಟ್ರೈ ಮಾಡೋಣ, ನೆಕ್ಸ್ಟ್ ಅವನಿಗೆ ಇದೆಲ್ಲ ಇದಕ್ಕೆ ಅಡ್ಜಸ್ಟ್ ಆದಮೇಲೆ ನೆಕ್ಸ್ಟ್ ಶೂಸ್ ಅದನ್ನೆಲ್ಲ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಜೊತೆ ಸ್ಲಿಪ್ಪರ್ ತೊಗೊಂಡ್ವಿ. ಹಾಗೆ ಟಾಯ್ಸ್ ಹತ್ರ ಹೋದ್ವಿ, ಅಲ್ಲೂ ಕೂಡ ಅಷ್ಟೇ ಅವನಿಗೆ ಸ್ವಲ್ಪ ಆಟ ಸಾಮಾನು ಬೇಕಾಗಿತ್ತು, ಟಾಯ್ಸ್ ಎಲ್ಲ ಸ್ವಲ್ಪ ತೊಗೊಂಡ್ವಿ. ಅಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದ, ಅಲ್ಲೆಲ್ಲ ಪುಟ್ಪುಟಾಣಿ ಅವನವೇ ಎಲ್ಲ ಇದ್ವಲ್ವಾ ಆಟಾಡೋದೆಲ್ಲ, ಸೊ ಅದಕ್ಕೆ ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ತಿದ್ದ. ಹೀಗಾಗಿ ಎಲ್ಲ ಶಾಪಿಂಗ್ಸ್ ಎಲ್ಲ ಸ್ವಲ್ಪ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಓಕೆ ಫ್ರೆಂಡ್ಸ್, ಹಾಗಾದರೆ ನಾನು ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಇನ್ನೊಂದು ವ್ಲಾಗ್ ಜೊತೆಗೆ, ಇನ್ನೊಂದು ಬ್ಯೂಟಿಫುಲ್ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.